ಹಾಯ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಏನಂದರೆ ವರಲಕ್ಷ್ಮಿ ಹಬ್ಬದ ಅರೇಂಜ್ಮೆಂಟ್ಸ್ ಹಾಗೆ ನಾವೆಲ್ಲ ಹೇಗೆ ಡೆಕೋರೇಟ್ ಮಾಡಿದ್ರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹೊಸದಾಗಿ ಏನಾದರೂ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಆಗಿದ್ದರೆ ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಸೊ ವಿಡಿಯೋಗೆ ಎಂಟ್ರ್ ಆಗೋಗ್ಬಿಡೋಣ. ನೋಡಿ ಇಲ್ಲಿ 7 ಆಗ್ತಾ ಬಂದಿದೆ ಟೈಮು. ಇವಾಗ ನಮ್ಮ ಅಮ್ಮ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಫ್ಲವರ್ಸ್ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮಾರ್ನಿಂಗ್ ಬೇಗ ಪೂಜೆ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೆ ನೈಟೇ ರೆಡಿ ಮಾಡಿ ಇಟ್ಕೊಬಿಡ್ತಾರೆ. ಸೊ ಫ್ರೂಟ್ಸ್ ಎಲ್ಲ ಪ್ಲೇಟ್ಗೆಲ್ಲ ಜೋಡಿಸ್ಕೊಂಡು ಇವಾಗ ರೆಡಿ ಮಾಡಿಡ್ತಾ ಇದ್ದೀವಿ ನಾವಿಲ್ಲಿ. ನೋಡಿ ದೇವ್ರ ಮನೆಗೆಲ್ಲ ರೆಡಿ ಆಗಿದೆ ಪೂಜೆಗೆ. ಅಜ್ಜಿ ಇಲ್ಲಿ ಹೂವು ಕಟ್ತಾ ಇದ್ದಾರೆ. ಸೊ ಏನಿಲ್ಲ, ಹಿಂದೆ ಒಂದು ದಾರ ಕಟ್ಬಿಟ್ಟು ಅದಕ್ಕೆ ಸ್ಯಾರಿ ಹ್ಯಾಂಗ್ ಮಾಡಿ ಯು ಶೇಪಲ್ಲಿ ಫ್ಲವರ್ಸ್ ಹಾಕಿದ್ದೀರಿ. ಇಲ್ಲಿ ಮಧ್ಯ ನೀವು ನೋಡ್ತಾ ಇದ್ದೀರಲ್ಲ ಅದು ವಿಳೆದೆಲೆ ಮತ್ತು ಚಾಮಂತಿ ಹೂವು, ರೋಸು ಮತ್ತು ಅಟೊಂದು ಬಾಕ್ಸ್ ಬರುತ್ತಲ್ಲ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಹೊಲ್ಕೊಂಡಿರೋದಷ್ಟೇ. ನೋಡಿ ಇಲ್ಲಿ ದಾರಗಳು ಕಟ್ಕೋತಾರಲ್ವ ಪೂಜೆ ಆದ ನಂತರ, ಆ ದಾರ ಮತ್ತು ಫ್ರೂಟ್ಸ್ ಎಲ್ಲ ರೆಡಿ ಆಗಿದ್ದಾವೆ. ಇಲ್ಲಿ ಸ್ಯಾರಿ ಪಿನ್ ಮಾಡಿದ್ದು ಆಗೋಯ್ತು. ಇನ್ನೇನು ಆಲ್ಮೋಸ್ಟ್ ದೇವ್ರಿಗೆ ಕುಡಿಸ್ಬೇಕು. ಅಕ್ಷತೆ ಕಾಳು ಕಳಿಸ್ತಾ ಇದ್ದೀವಿ. ಸೊ ಏನಂದರೆ ಅಕ್ಷತೆ ಕಾಳು ಇದೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಬಿಡ್ತೀವಿ ನಾವು. ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ನಮ್ಮ ಅಪ್ಪ ಎಲ್ಲರೂ ಮಾರ್ನಿಂಗ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿರುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಷ್ಟೇ ನೈಟೇ ಪ್ರಿಪೇರ್ ಮಾಡ್ಕೊತಾರೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ನೋಡಿ ಇಲ್ಲಿ ಅಕ್ಷತೆ ಕಾಳು ಪ್ರಿಪೇರ್ ಆಗ್ತಾಯಿದೆ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಂಗೆ ಎಂಡ್ವರೆಗೂ ನೋಡಿ. ಅಕ್ಷತೆ ಕಾಳು ದಾರ ಎಲ್ಲ ರೆಡಿ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ಮತ್ತು ಇದು ಸ್ಯಾರಿ ಉಡಿಸೋದು ಮತ್ತು ನಾವು ಫ್ರೂಟ್ಸು ಅದೆಲ್ಲ ಅರೇಂಜ್ ಮಾಡಿರ್ತೀವಲ್ವ, ಅದು ಸ್ವಲ್ಪ ಕೆಲವೊಂದು ವೀಡಿಯೋಸ್ ನನ್ನ ಹತ್ರ ಮಿಸ್ ಆಗಿದ್ದಾವೆ, ಹಂಗೆ ಹೇಳ್ತೀನಿ ನೋಡ್ಬೋದು. ಇದು ಫುಲ್ ಕಂಪ್ಲೀಟ್ ದೇವ್ರಿಗೆ ಹಾಕೋ ಸೆಟ್ಟು. ಒಂದು ಸಿಂಪಲ್ ಚೋಕರು, ಇಯರಿಂಗ್ಸು ಹಾಗೆ ಲಾಂಗ್ ಚೈನು. ಇದು ಬಂದುಬಿಟ್ಟು ಡಾಬು. ಫುಲ್ ಕಂಪ್ಲೀಟ್ ಸೆಟ್ಟು ಮೆರೂನ್ ಹಾಗೆ ಗ್ರೀನು ವೈಟ್ ಸ್ಟೋನ್ಸಲ್ಲಿ ಬಂದಿದೆ. ನೋಡ್ಬೋದು ನೀವು ಇಲ್ಲಿ. ಚೆನ್ನಾಗಿದೆ ಅಲ್ವಾ? ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನೋಡಿ ಸ್ಯಾರಿ ಉಡಿಸೋದು ಅದೆಲ್ಲ ಮಿಸ್ ಆಗಿದೆ ಅಂತ ಹೇಳಿದೆ ಅಲ್ಲ ನಾನು. ಸೊ ಸ್ಯಾರಿ ಎಲ್ಲ ಉಡಿಸಿದ್ದಾಗೋಗ್ಬಿಟ್ಟಿದೆ. ಫೈನಲ್ ಲುಕ್ ಈ ಥರ ಬಂದಿದೆ. ಒಂದ್ಸಲಿ ದೇವ್ರನ್ನ ಕುಣಿಸಾದ್ಮೇಲೆ ಪರ್ಕೆಯಲ್ಲಿ ಕಸ ಗುಡಿಸ್ಬಾರ್ದಲ್ಲ, ಅದಕ್ಕೆ ನಾವು ಮೊದಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ದೇವ್ರ ಮನೆಯಲ್ಲಿ ಜೋಡಿಸಿದ್ದೀರಿ ಫ್ರೂಟ್ಸ್ ಪ್ಲೇಟ್ಸು ಮತ್ತು ಎಲ್ಲನೂ. ಸ್ಟೀಲ್ ಬಾಕ್ಸ್ ಬರ್ತಾವಲ್ಲ ಅದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಸ್ಟೀಲ್ ಬಾಕ್ಸು ಸ್ಟೆಪ್ ಬೈ ಸ್ಟೆಪ್ಪು ಇಕ್ಕಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಅನಿಸ್ತು ಅಲ್ವಾ? ಸೊ ನೀವು ಯಾರಾದರೂ ಈ ಐಡಿಯಾ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಲ್ಲ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಮಾರ್ನಿಂಗ್ ಏನಿಲ್ಲ, ಪೂಜೆ ಮಾಡೋದಷ್ಟೇ ಬಾಕಿ. ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಗೆ ಎಷ್ಟೊತ್ತಾಯಿತು ಅಂತ ಹೇಳಿ ನೋಡ್ಬೋದು ನೀವು. 1:30 ಆಗ್ತಾ ಬಂದಿದೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ತಪ್ಪದೇ ಫುಲ್ ವಿಡಿಯೋ ನೋಡಿ ಎಲ್ಲರೂ. ನಿಮಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಇನ್ನೊಂದು ಸಲ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ದಟ್ ಈಸ್ ಇಟ್ ಗಾಯ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.